ನಮಸ್ಕಾರ ವೀಕ್ಷಕರೇ, ನಿನ್ನೆ ಕರ್ನಾಟಕ ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ಚುನಾವಣೆ ಆಗಿತ್ತು. ಆ ಚುನಾವಣೆ ಬಹಳ ಆಕರ್ಷಕವಾದಂತಹ ಮತ್ತು ಬಹಳ ದೊಡ್ಡ ಬೆಳವಣಿಗೆ ಆಗಿರುವಂತಹ ಚುನಾವಣೆ. ಯಾಕೆ ಅಂತಂದ್ರೆ ಈ ಚುನಾವಣೆ ಏನಿದೆಯಲ್ಲ, ಈಗ ವಿಧಾನ ಪರಿಷತ್ತಿನ ಚುನಾವಣೆ ಆಗಿರುವಂತದ್ದು ಪ್ರಮುಖವಾದಂತಹ ಘಟ್ಟ. ಯಾಕೆ ಅಂದ್ರೆ ಬಹಳಷ್ಟು ಕಾರಣಗಳಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಆದಂತಹ ಮೊದಲ ಚುನಾವಣೆಯಲ್ಲಿ 4 ಸ್ಥಾನ ಆರಾಮಾಗಿ ಗೆದ್ಕೊಳ್ತಾ ಇದ್ರು. ಅದ್ರಲ್ಲಿ ಏನೂ ಸಮಸ್ಯೆ ಇರಲಿಲ್ಲ. ಯಾಕಂತಂದ್ರೆ 4 ಸ್ಥಾನ ಗೆಲ್ಲುವಷ್ಟು ಅವರಲ್ಲಿ ಸಂಖ್ಯಾಬಲ ಇತ್ತು. ಆದ್ರೆ 5ನೇ ಅಭ್ಯರ್ಥಿಯನ್ನ ಏನು ಹಾಕಿದ್ರು ಅಲ್ಲಿ ವಿನಯ್ ಕಾರ್ತಿಕ್ ಅನ್ನ ಏನು ಹಾಕಿದ್ರು, ಆತನನ್ನ ಗೆಲ್ಲಿಸಿಕೊಳ್ಳುವಂತದ್ದು ಬಹಳ ಚಾಲೆಂಜಿಂಗ್ ಆಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಕೂಡ ಆತನನ್ನ ಗೆಲ್ಸ್ಕೊಳ್ಳೇಬೇಕಾಗಿತ್ತು. ಒಂದು, ಜೊತೆಗೆ ತನ್ನ ಒಂದು ಬಲವನ್ನ ಅಂದ್ರೆ ಪಕ್ಷದೊಳಗಿನ ಹಿಡಿತವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ತೋರಿಸ್ಕೋಬೇಕಾಗಿತ್ತು. ಅದನ್ನ ತೋರಿಸ್ಕೊಂಡಿದ್ದಾರೆ. 5ಕ್ಕೆ 5 ಅಭ್ಯರ್ಥಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಗೆಲ್ಸ್ಕೊಂಡಿದ್ದಾರೆ. ಒಂದಷ್ಟು ಮಾತುಗಳಿತ್ತು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಪಕ್ಷದ ಒಳಗೆ ಒಂದು ಸ್ವಲ್ಪ ಆಂತರಿಕ ಭಿನ್ನಮತಗಳು ಇತ್ತು. ಕೆಲವರಿಗೆ ಒಪ್ಪಿಗೆ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದ ನಂತರ ಏನೇನೋ ಕಥೆಗಳನ್ನೆಲ್ಲ ಆಚೆ ಏನೇನೋ ಮಾತುಗಳು ಬರ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ತದ್ವಿರುದ್ಧವಾಗಿ ಪಕ್ಷದ ಒಳಗಿನ ಹಿಡಿತ ನನ್ನಲ್ಲೇ ಇದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಡಿ ಕೆ ಇಲ್ಲಿ ಏನೇನು ಆಯ್ತು ಹಾಗಾದ್ರೆ ಇದನ್ನೊಂದು ಸಣ್ಣ ವಿಮರ್ಶೆ ಮಾಡೋದಾದ್ರೆ, ನೋಡಿ ನಾವಿಲ್ಲಿ ಡಿ ಕೆ ಶಿವಕುಮಾರ್ ಅವರ ರಾಜತಾಂತ್ರಿಕತೆ ಏನಿದೆಯಲ್ಲ ಅಥವಾ ಚುನಾವಣಾ ತಂತ್ರಗಾರಿಕೆ ಏನಿದೆಯಲ್ಲ ಬಹಳ ಫಲ ಕೊಟ್ಟಿದೆ ಅಂತ ಕೂಡ ನಾವಿಲ್ಲಿ ಹೇಳಬಹುದಾಗಿದೆ. ಅದರ ಜೊತೆಗೆ ನಮಗಿಲ್ಲಿ ನಾನು ಈಗಾಗಲೇ ಹೇಳಿದಕ್ಕೆ ಪಕ್ಷದ ಒಳಗಿನ ಹಿಡಿತವನ್ನ ಕೂಡ ಸಾಧಿಸ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲಾ ಶಾಸಕರು ಕೂಡ ನನ್ನ ಹಿಡಿತದಲ್ಲೇ ಇದ್ದಾರೆ ಅನ್ನೋದನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದು. ಎರಡನೇದಾಗಿ ವಿಫಲ ಆಗೋದಕ್ಕೆ ಕಾರಣ ಏನಾಯ್ತು ಅಂತಂದ್ರೆ, ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಏನಿದೆಯಲ್ಲ ಲಾಸ್ಟ್ ಚುನಾವಣೆಯಿಂದನೂ ಕೂಡ ಮೈತ್ರಿಯನ್ನ ಮಾಡ್ಕೊಂಡು ಬಂದಿವೆ. ಆದ್ರೆ ಆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಂಗಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಇದ್ದಂತ 18 ಸ್ಥಾನಗಳನ್ನ 18ರಲ್ಲಿ ಒಂದಿಲ್ಲ ಬಿಡಿ. ಜಿ ಟಿ ದೇವೇಗೌಡರು ಈಗಾಗಲೇ 2 ಕಾಲನ್ನು ಹೊರಗಿಟ್ಟಾಗಿದೆ ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದು ಒಂದು ಮೈನಸ್. ಆದ್ರೆ 17 ಆ 17 ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಲ್ಲಿ ಕುಮಾರಸ್ವಾಮಿ ಅವರು ವಿಫಲರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೊಂದೇನಂದ್ರೆ ಇಲ್ಲಿ ವೈಫಲ್ಯ ಈ ಎರಡೂ ಪಕ್ಷಗಳು ಏನಿದೆಯಲ್ಲ, ಈ ಎರಡೂ ಪಕ್ಷಗಳು ಚುನಾವಣಾ ತಂತ್ರಗಾರಿಕೆ ಮಾಡುವಲ್ಲಿ ವೈಫಲ್ಯ ಕಂಡಿರುವಂತದ್ದು. ಅಂದ್ರೆ ಯಾವ ರೀತಿಗೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕಿಲ್ಲಿ ಅನ್ನೋದನ್ನು, ಅಥವಾ ಬೇರೆ ಪಕ್ಷದಿಂದ ಅಂದ್ರೆ ಆಡಳಿತ ಪಕ್ಷದಲ್ಲಿ ಮತಗಳಿದ್ರು ಕೂಡ ಅವರು ಸೆಳೆಯೋದಕ್ಕೆ ಆಗತ್ತಾ ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಅದನ್ನು ಕೂಡ ಈ ಸಲ ಮಾಡಲಿಲ್ಲ. ಇಲ್ಲಿ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರ ನಡುವಿನ ಒಂದು ನಾಯಕತ್ವದ ಹೊಂದಾಣಿಕೆ ಏನಿದೆಯಲ್ಲ ಇದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಂಗಾಗಿದೆ. ಜೆಡಿಎಸ್ ಅಲ್ಲಿ ಶಾಸಕರ ಮೇಲೆ ಹಿಡಿತ ಖಂಡಿತವಾಗ್ಲೂ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂತಂದ್ರೆ ಜೆಡಿಎಸ್ ನವರು ಈಗಾಗಲೇ ಕಾಂಗ್ರೆಸ್ ಕಡೆಗೆ ವಾಲ್ದ ಹಾಕಿ ಕಾಣಿಸ್ತಾ ಇದೆ. ನೀವಿಲ್ಲಿ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ನೋಡಿ, ಸಿದ್ದರಾಮಯ್ಯನವರಾಗ್ಲಿ ಜಮೀರ್ ಅಹಮದ್ ಅವರಾಗ್ಲಿ ಪ್ರತಿಯೊಬ್ರು ಕೂಡ ಬಹಳಷ್ಟು ಜನ ಜೆಡಿಎಸ್ ನಿಂದಲೇ ಕಾಂಗ್ರೆಸ್ಗೆ ಬಂದವರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಜೆಡಿಎಸ್ ನ ತತ್ವ ಸಿದ್ಧಾಂತಗಳು ಆಲ್ಮೋಸ್ಟ್ ಒಂದೇ ಇರೋದ್ರಿಂದ ಬಿಜೆಪಿ ತತ್ವ ಸಿದ್ಧಾಂತ ಸಪರೇಟ್ ಆಗಿರುತ್ತೆ. ಅಂದ್ರೆ ಅದು ಫುಲ್ ವಿರುದ್ಧವಾಗಿದೆ ಕಾಂಗ್ರೆಸ್ಗೆ ಹೋಲಿಸಿದ್ರೆ. ಹಾಗಾಗಿ ಆಲ್ಮೋಸ್ಟ್ ಜೆಡಿಎಸ್ ನ ನಾಯಕರುಗಳು ಅಥವಾ ಅಲ್ಲಿಯ ನಾಯಕರುಗಳು ಕಾಂಗ್ರೆಸ್ ಬರೋದು ಸಹಜ. ಅದು ಹಿಂದಿನಲ್ಲೂ ಕೂಡ ನಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಇದು ಆಗೋದು ಸಹಜ. ಒಂದು. ಆಮೇಲೆ ಇಲ್ಲಿ ಓಟು ಅಡ್ಡ ಮತದಾನ ಅಂತಂದ್ರೆ ಈಗ ಜೆಡಿಎಸ್ ನ ಶಾಸಕರು ಒಂದು ಕಾಂಗ್ರೆಸ್ನ ಇದ್ರ ಪ್ರಕಾರ ಹೇಳೋದಾದ್ರೆ 4 ಮತಗಳು ಬರಬಹುದು ಬೇರೆ ಪಕ್ಷದಿಂದ ಅಂತ ಅನ್ಕೊಂಡಿದ್ರು. ಆದ್ರೆ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳು ಬಂದಿರುವಂತದ್ದು ಇಲ್ಲಿ. ಅಂದ್ರೆ ಜೆಡಿಎಸ್ ನಿಂದಲೇ 7ರಿಂದ 8 ಮತಗಳು ಬಂದಿವೆ ಕಾಂಗ್ರೆಸ್ಗೆ. ಒಂದು. ಆಮೇಲೆ ಬಿಜೆಪಿಯಿಂದ ಒಂದು 3 ಮತಗಳ ಅಡ್ಡ ಮತದಾನ ಆಗಿರುವಂತದ್ದು. ಶಿಸ್ತಿನ ಪಕ್ಷ ಅಂತಾರೆ. ಆದ್ರೂ ಕೂಡ ಇಲ್ಲಿ ಬಿಜೆಪಿಯಲ್ಲಿ ನಾಯಕತ್ವದ ಒಂದು ಅಸಮಾಧಾನ ಒಳಗಿಂದೊಳಗೆ ಸ್ವಪಕ್ಷದಲ್ಲೇ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಬಿಜೆಪಿಲಿ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ನಾಯಕತ್ವ ಸ್ವಪಕ್ಷದವರಿಗೆ ಅಷ್ಟೊಂದು ಸರಿ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆದಂಗಾಯಿತು. ಇದು ಬಹಳ ಗಂಭೀರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಚಿಂತನೆ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಚಾರ ನಾವಿಲ್ಲಿ ತಿಳ್ಕೋಬೇಕಾದ್ದೇನು ಅಂತಂದ್ರೆ ನೋಡಿ, ಇನ್ನು 2 ವರ್ಷದಲ್ಲಿ 2028ಕ್ಕೆ ಚುನಾವಣೆ ಇದೆ.
ಬಹಳ ದೊಡ್ಡ ಮಹತ್ವ ಈ ಚುನಾವಣೆ ಮೇಲೆ ಬೀರುತ್ತೆ. ಈ ಪರಿಷತ್ ಚುನಾವಣೆ 2028ರ ವಿಧಾನಸಭೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನಾವು ನೋಡೋದಾದ್ರೆ, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಿರೀಕ್ಷೆಗಿಂತಲೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಡ್ಡ ಮತದಾನ ಆಗಿದೆ. ಅಂದ್ರೆ ಈ ಅಡ್ಡ ಮತದಾನ ಮಾಡಿದಂತ ಶಾಸಕರು ಎಲ್ಲರೂ ಇದಾರಲ್ಲ, ಇವರು ಈಗಾಗಲೇ ಒಂದು ಕಾಲ ಪಕ್ಷದಿಂದ ಹೊರಗಿಟ್ಟವ್ರೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ನಾಳೆ ಏನ್ ಬೇಕಾದ್ರೂ ಆಗ್ಲಿ ನಾವು ಕಾಂಗ್ರೆಸ್ ಹೋಗ್ತೀವಿ ಅಂತ ಹೇಳಿ, ಇಲ್ಲಿ ಯಾಕೆ ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ವಾಲಿದ್ದಾರೆ ಅಂತ ಹೇಳಿದ್ರೆ, ಒಂದು ಆಡಳಿತ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅದು ಸದೃಢವಾಗಿ ಬೇರೂರಿ ನಿಂತ್ಕೊಂಡಿದೆ. ಯಾಕಂದ್ರೆ 135 ಸೀಟೆ ಅಲುಗಾಡೋದೇ ಇಲ್ಲ, ಅದು ಏನೇ ಮಾಡಿದ್ರು ಕೂಡ. ಅದರ ಜೊತೆಗೆ ಈಗ JDS ಮತ್ತೆ ಬಿಜೆಪಿಯಲ್ಲಿ ಇದ್ದಂತಹ ಶಾಸಕರುಗಳಿಗೆ ತಮ್ಮ ಕ್ಷೇತ್ರಕ್ಕೆ ಅನುದಾನದ ಕೊರತೆ ಉಂಟಾಗತ್ತೆ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಅನುದಾನ ತರಬೇಕು, ಸರ್ಕಾರದಿಂದ ಅನುದಾನ ತರಬೇಕು, ಮತ್ತೆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಹಾಗಿದ್ರೆ ಮಾತ್ರ ನೆಕ್ಸ್ಟ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪಕ್ಷ ಅಧಿಕಾರದಲ್ಲಿಲ್ಲ, ಅನುದಾನ ಎಲ್ಲಿಂದ ತರೋದು? ಅನುದಾನ ತಾರತಮ್ಯ ಆಗತ್ತೆ, ಅದು ಸಹಜ. ಯಾವುದೇ ಸರ್ಕಾರ ಬಂದರೂ ಕೂಡ ಆಗುವಂಥದ್ದು ಸಹಜ. ಹಾಗಾಗಿ ಒಂದಷ್ಟು ಶಾಸಕರು ಈಗಾಗಲೇ ಕಾಂಗ್ರೆಸ್ ಕಡೆ ವಾಲ್ದ ಹಾಗೆ ಕಾಣಿಸ್ತಾ ಇದೆ. ಒಂದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದ್ರೆ, DK ಶಿವಕುಮಾರ್ ಅವರು CM ಆದ ನಂತರ ಯಾವ ರೀತಿ ಪಕ್ಷದಲ್ಲಿ ಹಿಡಿತವನ್ನ ಹಿಂದಿಂದ ಇಟ್ಕೊಂಡಿದ್ರು, ಈಗಲೂ ಹೇಗೆ ಹಿಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಹೇಳಿದ ನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಅನ್ಕೊಂಡಿದ್ರಲ್ಲ, ಆದರೆ ಅದು ಎಲ್ಲೂ ಕೂಡ ಆಗಿಲ್ಲ. ಎಲ್ಲಾ ಶಾಸಕರನ್ನು ಹಿಡಿದಿಟ್ಕೊಂಡಿದ್ದೀನಿ. ಮುಂದೆ ಈಗ CM ಆಗೋದಕ್ಕೆ 2028ರಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮತ್ತೆ 5 ವರ್ಷಗಳ ಕಾಲ ಸಂಪೂರ್ಣವಾದ ಪೂರ್ಣ ಆಡಳಿತವನ್ನ ಪೂರ್ಣ ಅವಧಿಗೆ CM ಆಗಬೇಕು ಅಂತ ಹೇಳಿ ಈಗಲಿಂದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಪಕ್ಷದ ಶಾಸಕರು ಈಗಾಗಲೇ ಗಾಳ ಹಾಕೋದಕ್ಕೆ DK ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. ಇದು ಕೂಡ ಒಂದು ಪಾಯಿಂಟ್ ಆಗತ್ತೆ. ಆಮೇಲೆ ಬೇರೆ ಪಕ್ಷದ ಶಾಸಕರು ಬರ್ತಾರೆ ಅಂತಂದ್ರೆ ಇದು ವಿಪಕ್ಷಗಳಿಗೆ ಬಹಳ ದೊಡ್ಡ ಹೊಡೆತ. ಯಾಕಂದ್ರೆ ಆ ಶಾಸಕರನ್ನ ಕಾಂಗ್ರೆಸ್ ಸೆಳ್ಕೊಂಡ್ರೆ JDS ಮತ್ತೆ ಬಿಜೆಪಿಯಲ್ಲಿ ಆ ಕ್ಷೇತ್ರದಲ್ಲಿ ಅವರ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿ ಇರೋದಿಲ್ಲ. ಅವಾಗ ಹೊಸ ಅಭ್ಯರ್ಥಿಯನ್ನು ಹುಡುಕ್ಬೇಕಾಗತ್ತೆ. ಇದು ಮುಂದಿನ ಸೋಲಿಗೆ ಕಾರಣ ಆಗತ್ತೆ ಬಿಜೆಪಿ ಮತ್ತೆ JDSಗೆ. ಹುಷಾರಾಗಿರ್ಬೇಕಾಗತ್ತೆ. ಈಗಲೇ ಅವರು ಆಂತರಿಕವಾಗಿ ಒಂದು ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲಿ ನಾವು ಸೋತಿದ್ದೀವಿ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ, ನಾಯಕತ್ವದ ವಿಚಾರನೋ ಅಥವಾ ಪಕ್ಷದಲ್ಲಿ ಏನಾದರೂ ಭಿನ್ನಮತನೋ, ಇವೆಲ್ಲವೂ ಕೂಡ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಕೂಡ ಆಂತರಿಕ ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಗತ್ತೆ. 2028ಕ್ಕೆ ನಾಯಕತ್ವಕ್ಕೆ ಈಗಾಗಲೇ ಸಿದ್ಧತೆಯನ್ನ CM ಆಗಿರುವಂತಹ DK ಶಿವಕುಮಾರ್ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಏನ್ ಪರಿಣಾಮ ಬೀರಬಹುದು ಅಂತ ಹೇಳೋದಾದ್ರೆ, ಈಗ ನೋಡಿ 2028ಕ್ಕೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗೋ ಸಾಧ್ಯತೆ ಇದೆ ಇಲ್ಲಿ. ಯಾಕಂದ್ರೆ ಪರಿಪೂರ್ಣವಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇಲ್ಲ ವಿಜಯೇಂದ್ರ ಅವರು. ಹಾಗಾಗಿ 28ಕ್ಕೆ ಇದೇ ರೀತಿಯಾಗಿ ವಿಜಯೇಂದ್ರ ಅವ್ರನ್ನೇ ಮುಂದುವರಿಸಿಕೊಂಡು ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸೋಲುವ ಸಾಧ್ಯತೆ ಇದೆ. ಹಾಗಾಗಿ ವಿಜೇಂದ್ರನನ್ನ ಈಗ ಬದಲಾಯಿಸಬೇಕು ಅನ್ನುವಂಥ ಕೂಗು ಇನ್ನಷ್ಟು ಈಗಾಗಲೇ ಇದೆ, ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಆಮೇಲೆ ಇದನ್ನ ಬಹಳ ಗಂಭೀರವಾಗಿ ಕೂಡ JDS ಮತ್ತೆ ಬಿಜೆಪಿ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಸಮರ್ಥವಾಗಿ ತಮ್ಮ ಕೆಲಸವನ್ನ ನಿಭಾಯಿಸುವಲ್ಲಿ ಮತ್ತೆ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ, ಬೇರೆ ಪಕ್ಷದ ಶಾಸಕರನ್ನು ಸೆಳೆಯುವಲ್ಲಿ, ಮತ್ತೆ ಮುಂದಿನ ಚುನಾವಣೆಯೂ ಕೂಡ ನಾವು ಈಗಾಗಲೇ ತಯಾರಿ ನಡೆಸ್ತಾ ಇದ್ದೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ವಿಪಕ್ಷಗಳಿಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ನೋಡೋಣ, ಇದು ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನು ಸಾಕಷ್ಟು ಬೆಳವಣಿಗೆಗಳು ಇನ್ನೂ 2 ವರ್ಷದಲ್ಲಿ ನಡೆಯುವಂತಹ ಸಾಧ್ಯತೆ ಇನ್ನೂ ದಟ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.